ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಮೇಡಮ್? ಸಮೀನಾ. ಯಾವ ಊರು ತಮ್ಮದು? ನಮ್ಮದು ಅಮ್ಮತ್ತಿನಾಡು ಬಿಲ್ಗುಂದ. ಬೆಳಗುಂದ. ಓಕೆ ಮೇಡಮ್. ವಿರಾಜಪೇಟೆ ತಾಲೂಕಲ್ವಾ? ವಿರಾಜಪೇಟೆ ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆ. ಓಕೆ ಮೇಡಮ್. ಈ ನಮ್ಮ ಈ ಬಯೋಟೋರಿಯಂ ಸಂಸ್ಥೆ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಂಥವ್ರು ಯಾರು ಮೇಡಮ್? ಮುನಾಜಿರ್ ಸರ್. ಮುನಾಜಿರ್ ಸರ್ ಇವರು ಅಷ್ಟೇ, ತಿತಿಮತಿಯವರು, ಕೊಡಗು ಜಿಲ್ಲೆ, ವಿರಾಜಪೇಟೆ ತಾಲೂಕು. ಕಜಿನ್ ಸರ್. ಕಜಿನ್. ಓಕೆ ಬ್ರದರ್. ಓಕೆ. ಏನು ಮೇಡಮ್, ಮುಂಚೆ ನಮ್ಮ ಪ್ರಾಡಕ್ಟ್ನ ಬಳಸೋದಕ್ಕಿಂತ ಮುಂಚಿತ ಯಾವ ರೀತಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು ಮುನಾಜಿರ್ ಸರ್, ಇವಾಗ ಯಾವ ರೀತಿ ಇದೆ, ಮುಂಚೆ ಯಾವ ರೀತಿ ಇತ್ತು, ಈ ಪ್ರಾಡಕ್ಟ್ನ ತೊಗೊಳೋದಕ್ಕಿಂತ ಮುಂಚಿತವಾಗಿ ಏನು ನಿಮ್ಮ ಅನುಭವ ಹೇಳ್ಬೋದಾ? ಹೌದು ಸರ್, ಹೇಳ್ತೀನಿ. ನಾನು ಈ ಬಯೋಟೋರಿಯಂ ಪ್ರಾಡಕ್ಟ್ಗೆ ತೆಕ್ಕೊಂಡು 1 ತಿಂಗಳಾಗಿದೆ ಸರ್. ಅದು ನಾನು ವಾಟರ್ ಮತ್ತು ಬೆಡ್ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಬ್ಯಾಕ್ ಪೇಯ್ನ್ ಇತ್ತು. ನಾನು ಅದು ಸೊಂಟದಲ್ಲಿ ಬಿದ್ದು ಬ್ಯಾಕ್ ಪೇಯ್ನ್ ಆಗಿರೋದು. ಮತ್ತು ವೆರಿಕೋಸ್ ಇತ್ತು, ಮತ್ತು ಎಲ್ಲ ಜಾಯಿಂಟ್ ಪೇಯ್ನ್ಸ್ ಇತ್ತು. ತುಂಬ ಸುಸ್ತಾಗ್ತಾಯಿತ್ತು. ಈ ಬಯೋಟೋರಿಯಂ ಯೂಸ್ 1 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಎನರ್ಜಿ ಆಗಿದ್ದೀನಿ. ಮತ್ತು ಇದು ಎಲ್ಲ ಜಾಯಿಂಟ್ ಪೇಯ್ನ್ಸ್ ಎಲ್ಲ ಕಮ್ಮಿ ಆಗಿದೆ ಸರ್. ಮತ್ತು ಬ್ಯಾಕ್ ಪೇಯ್ನ್ ಇದೆ, ಒಂದು 50-50 ಇದೆ ಸರ್. ಇನ್ನು ಕಾದು ನೋಡಬೇಕು. ಓಕೆ. 1 ತಿಂಗಳಿಂದ ಮುನಾಜಿರ್ ಸರ್ ಕೊಟ್ಟಿದ್ದು ಪ್ರಾಡಕ್ಟ್. ಓಕೆ. ನಮ್ಮ ಸಿಸ್ಟರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು ಯಾವಾಗಲೂ. ಆದರೆ ಇವತ್ತು ವಿರಾಜಪೇಟೆ BOPನಲ್ಲಿ ಭೇಟಿಯಾದಂಥ ಸಮಯ. ಖಂಡಿತವಾಗ್ಲೂ ಆಲ್ ದ ಬೆಸ್ಟ್. ಬಳಸಿ ಇನ್ನೂ ಹಲವಾರು ಜನರಿಗೆ ನಿಮ್ಮ ಕಡೆಯಿಂದ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಮುನಾಜಿರ್ ಸರ್, ನೀವು ಮಾತಾಡ್ಬೋದು ಇವಾಗ. ಸರ್ ನಮಸ್ತೆ. ನಮಸ್ತೆ. ನಾವು ಇದೇ ಥರ ನಮ್ಮದು ಫ್ಯಾಮಿಲಿ ಗ್ರೂಪ್ ಇತ್ತು. ಅದರಲ್ಲಿ ಈ ಪ್ರಾಡಕ್ಟ್ ಬಗ್ಗೆ, ನಮ್ಮ ಈ ಬಯೋಟೋರಿಯಂ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೆ. ಹಾಗೆ ಮಾಹಿತಿ ಕೊಡ್ತಿರೋ ಒಂದು ದಿವಸ ಫೋನ್ ಮಾಡಿದ್ರು, ಪ್ರಾಡಕ್ಟ್ ಬೇಕು ಅಂತ. ಹಾಗೆ ತಗೊಂಡೋಗಿ ಕೊಟ್ಟೆ. ದೇವರದಿಂದ ಪ್ರಾಡಕ್ಟ್ ಯೂಸ್ ಮಾಡಿ ಅವರು ಆರೋಗ್ಯವಾಗಿದ್ದಾರೆ. ಹಾಗೆ ಇನ್ನು 10 ಹಲವಾರು ಜನರಿಗೆ ಇದರ ಬಗ್ಗೆ ಮಾಹಿತಿ ಅವರು ಕೊಡಲಿ, ನಾವು ಕೊಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಇಬ್ರಿಗೂ ಧನ್ಯವಾದಗಳು.